ರಾತ್ರಿ 8:50 ಟ್ರೈನ್, ಅಂದ್ರೆ ಆಲ್ಮೋಸ್ಟ್ ಬಿಡೋದದು 9:50. ಸೊ ಇಲ್ಲಿಗೆ ಬರೋಷ್ಟೊಳಗೆ ಇಷ್ಟೊತ್ತಾಗಿದೆ. ಈಗ 6:50 ಆಗಿದೆ. ಚಾರ್ಜಸ್ ಬಂದು ಜನರಲ್ ಬಂದ್ರೆ ನಿಮಗೆ 150 ರೂಪಾಯಿ ಆಗುತ್ತೆ. ಸೊ ನನ್ನ ಮಗನಿಗೆ 75 ರೂಪಾಯಿ ಹಾಫ್ ಟಿಕೆಟ್. ಇಲ್ಲಿಂದ ಗಾಂಧಿಪುರಂ ಬಸ್ ಸ್ಟಾಪ್ಗೆ ಹೋಗ್ಬೇಕು, ಅಲ್ಲಿಂದ ಮತ್ತೆ ಈಶಾ ಫೌಂಡೇಶನ್ಗೆ ಹೋಗ್ಬೇಕು. ಸೊ ಇಲ್ಲಿಂದ 2.25 ಕಿಲೋಮೀಟರ್ ಆಗುತ್ತೆ. ಸೊ ಆಟೋದಲ್ಲಿ, ಶೇರ್ ಆಟೋದಲ್ಲಿ ಕೂಡ 40-50 ರೂಪಾಯಿ ಆಗುತ್ತೆ. ನಾವು ಯಾಕೆ ಅಂತ ಬೆಳಗ್ಗೆ ವಾಕ್ ಆಗುತ್ತೆ ಅಂತ ಜಸ್ಟ್ ನಾನು ನನ್ನ ಮಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಡೆದು 2 ಕಿಲೋಮೀಟರ್ ನಡೆದಿದೀವಿ. ಸೊ ಇವ್ನು ನೋಡ, ಇಲ್ಲಿ ನಡೆಯಕ್ ಆಗ್ತಾ ಇಲ್ಲ ಅವನಿಂದ. ಮನೇಲಿ ಕುಣಿತಾ ಇದ್ದ ನಾನ್ ಬರ್ಬೇಕು ಅಂತ. ಇವಾಗ ನೋಡಿದ್ರೆ ನಡೆಯಕ್ ಆಗ್ತಾ ಇಲ್ಲ ಅಂತ ಹೇಳ್ತಾವ. ಮಸಾಲೆ ದೋಸೆ ವಡೆ ಬಗಾಯಿಸ್ತಾ ಇದ್ದಾನೆ. ನೋಡ್ದು ಸುಸ್ತಾಗಿ. 14D ಈಶಾ ಫೌಂಡೇಶನ್ ಬಸ್ ರೆಡಿ ಇದೆ. ಇದೇ ಗಾಂಧಿಪುರಂ ಬಸ್ ಸ್ಟಾಪ್. 14D ಈಶಾ ಯೋಗ ಸೆಂಟರ್ ನೋಡಿ, ಅಲ್ಲೈತೆ. ಎದುರುಗಡೆ ಕಾಣಿಸ್ತೈತಲ್ಲ ರೆಡ್ ಬಸ್. ಏನಮ್ಮ ಬಸ್ ಸ್ಟ್ಯಾಂಡ್ ಕುತ್ಕೊಂಡಿದ್ವಿ. ಬಸ್ ಸ್ಟ್ಯಾಂಡ್ ಕುಂತಿದೀವಿ. ಇಲ್ಲಿ ನಾವು ಬಂದಾಗ ಬಸ್ಸು ಫುಲ್ ರಶ್ ಆಗಿತ್ತು. ಅದಕ್ಕೆ ಇನ್ನೊಂದು ಬಸ್ ಬರ್ಲಿ ಅಂತ ಕಾಯ್ತಾ ಇದೀವಿ. ಸೊ ನಾವು ಬಂದಾಗ ಅವಾಗಲೇ ಒಂದು ಗಾಡಿ ಇತ್ತು, ಬಟ್ ಫುಲ್ ರಶ್ ಆಗಿತ್ತು. ಗುಡ್ಡಗಾಡು ಪ್ರದೇಶ ಬೇರೆ ಅಂತ ಸುಮ್ಮನೆ ಮಗುನ್ ನಿಲ್ಸ್ಕೊಂಡು ಹೋಗೋದು. ಆ ಬಸ್ ಹತ್ತಿಲ್ಲ, ಒಂದು ಬಸ್ ಕಾಯ್ತಾ ಇದೀವಿ. ಬಟ್ ಏನಂದ್ರೆ 1 ಗಂಟೆಗೆ ಒಂದು ಗಾಡಿ ಬರುತ್ತೆ. ವೈಟಿಂಗ್. ನಾವು ಬಂದ ಬಸ್ ಇಲ್ಲಿಗೆ ಲಾಸ್ಟ್, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಅಲ್ಲೇ ಸ್ಟ್ಯಾಚು ಕಾಣ್ತಿದೆ ನೋಡಿ ನಮ್ಗೆ ಹಿಂದ್ಗಡೆಯಿಂದ. ಇದು ಎಂಟ್ರೆನ್ಸ್. ಎದುರುಗಡೆಗೆ ಡ್ಯಾಮಿಗೆ ಹೋಗೋ ದಾರಿ ಇದೆ. ಸೊ ಇಲ್ಲಿ ಪಕ್ಕದಲ್ಲೆಲ್ಲ ಸಣ್ಣ ಅಂಗಡಿಗಳಿದೆ, ಜ್ಯೂಸು, ಐಸ್ ಕ್ರೀಮ್ ಅಂತದೆಲ್ಲ, ಎಳ್ನೀರು. ಸೊ ಇಲ್ಲಿ ಸ್ಟ್ಯಾಚು ಕಡೆ ಹೋಗೋ ದಾರಿ ಇದೆ ನೋಡಿ. ಎತ್ತಿನ ಗಾಡಿ ಓಡಾಡ್ತಾ ಇರುತ್ತೆ. ಸೊ ಅದರಲ್ಲಿ ಒಬ್ಬೊಬ್ಬರಿಗೆ 10 ರೂಪಾಯಿ ಕೊಡಬೇಕಾಗುತ್ತೆ. ನಡ್ಕೊಂಡು ಹೋಗ್ಬೋದು. ಇದೆಲ್ಲ ಪಾರ್ಕಿಂಗ್ ಏರಿಯಾ, ಅಂದ್ರೆ ವೆಹಿಕಲ್ಸ್ ಅಲ್ಲಿ ಬಂದು ಇಲ್ಲಿ ಪಾರ್ಕ್ ಮಾಡೋಗ್ಬೋದು. ಮತ್ತೆ ಕ್ಯಾಮ್ರಾ, ಮೊಬೈಲು ಎಲ್ಲ ಈ ಕಡೆಗೆ ಮಾತ್ರ ಎಂಟ್ರಿ. ಆ
ಕಡೆ ಡ್ಯಾಮ್ ಲೈನ್ ಕಡೆ ಇಲ್ಲ. ಮತ್ತೆ ಇಲ್ಲಿ ನೋಡಿ ಅಂಗಡಿಗೆ ಹಿಂದ್ಗಡೆ ಜಾಗ ಇದೆಯಲ್ಲ, ಅಲ್ಲಿ ಬರೀ ಬಸ್ ಮಾತ್ರ ಬಸ್ ಅಲ್ಲಿ ತನಕ ಬಂದು ಹೋಗುತ್ತೆ. ಮತ್ತು ಅಲ್ಲಿ ಉಚಿತ ಟಾಯ್ಲೆಟ್ಸ್ ಎಲ್ಲ ಇದೆ. ರೆಡಿ ಚಿನ್ನ ಓಡಿ. ಎತ್ತಿನ ಗಾಡಿ ವಿಡಿಯೋ ಮಾಡ್ಕೋಬೇಕಾ? ಮಾಡ್ಕೊಳಂಗ್ ಬಿಡು. ಎಲ್ಲಿ ಬರ್ತೈತೆ ಎತ್ತಿನ ಗಾಡಿ? ನೋಡ ಅಲ್ಲಿ ಬರ್ತೈತೆ, ಹಿಂದ್ಗಡೆ ಬರ್ತೈತೆ ನೋಡಿ ಚಿನ್ನ. ನೋಡಿ ಎತ್ತಿನ ಗಾಡಿ. ಸುತ್ತು ಎಷ್ಟು ಚೆನ್ನಾಗಿದೆ. ಇದೆಲ್ಲ ಒಂಥರ ಇದು ಬೆಳ್ಳಯನಗಿರಿ ಬೆಟ್ಟಗಳ ಶ್ರೇಣಿ. ಸೊ ಬೆಳ್ಳಯನಗಿರಿ ಬೆಟ್ಟಗಳ ಮೇಲೆಲ್ಲ ಹೋಗ್ಬೇಕಂದ್ರೆ ಅದಕ್ಕೆ ಬೇರೆ ರೂಟ್ ಇದೆ. ಒಂದಿನ ಟ್ರಿಪ್ ಅಷ್ಟೇ, ಅಂದ್ರೆ ಫುಲ್ ನೈಟ್ ನೀವು ಜರ್ನಿ ಮಾಡ್ಬೇಕಾಗುತ್ತೆ. ಇನ್ ಕೆಲ ಬೆಂಗಳೂರಿಂದ ಬರ್ಬೇಕಾದ್ರೆ ಫುಲ್ ಡೇ ಇಲ್ಲಿದ್ದು ಮತ್ತೆ ನೈಟ್ ವಾಪಸ್ ಹೋಗಕ್ಕೆ ತುಂಬಾ ಉತ್ತಮವಾದ ಸ್ಥಳ.
ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರ ತುಳಸಿ ದಳವ ಮಾದಪ್ಪ ಪೂಜೆಗೆ ಬಂದು ಮಾದೇವ ನಿಮ್ಮ ಮರುಗದ ಸೂಜುಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಳೆ ಬೆಳಗ್ಯೂನಿ ತುಪ್ಪವ ಕಾಯ್ಸ್ಯೂನಿ ಕಿತ್ತಾಳೆ ಹಣ್ಣ ತಂದೀವ್ನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದೀವ್ನಿ ಮಾದಪ್ಪ ಕಿತ್ತಾಳಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೂಜುಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟಕ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲ ಬ್ಯಾಕ ಬೆಟ್ಟದ್ ಮಾದೇವ ಗತಿಗೆಂದು ಮಾದೇವ ನೀವೇ ಮಾದೇವ ನೀವೇ ಮಾದೇವ ನೀವೇ ಬೆಟ್ಟಕ್ಕೊಂಡ್ ಹೋಗೋರ್ಗೆ ಹಟ್ಟಿ ಬೆಟ್ಟದ್ ಮಾದೇವ ಗತಿಗೆಂದು ಮಾದೇವ ನೀವೇ ಬೆಟ್ಟದ್ ಮಾದೇವ ಗತಿಗೆಂದು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ ಸೂಜುಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ನಿದ್ದೆ 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 ದೋಸೆ ತಿನ್ನೋದು ಟ್ರೈನ್ ಇರೋದು 11 ಗಂಟೆಗೆ ನೋಡ ಚಿನ್ನ ಏಯ್ ನೀರು ಇದ್ದೇವಾ ಸೂಜುಮಲ್ಲಿಗೆ